ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 818ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಬಂದ್ಬಿಟ್ಟು ನಿನ್ನೆ ನಾವೊಂದು ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ವಿ. BLDC ಫ್ಯಾನ್ಗೆ ಸಂಬಂಧಪಟ್ಟಿದ್ದು. ಆಟಂಬರ್ಗ್ ಕಂಪ್ನಿದು ಫ್ಯಾನ್ ಮಾತ್ರ ಅಲ್ಟಿಮೇಟ್ ಇದೆ ಅಂತಾನೆ ಹೇಳ್ಬೋದು. ಯಾರಾದರೂ ಮನೆಗೆ ಒಂದು ಹೊಸ ಫ್ಯಾನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಫ್ಯಾನ್ ಯೂಸ್ ಮಾಡೋದ್ರಿಂದ 60% ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಆದ್ರೆ ಮಾಡಿದ್ದೀನಿ. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ Nord 4 ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಫೋಟೋ ಲೀಕ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಡಿಸೈನ್ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇಂದ ಬರುತ್ತೆ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಈ ಪ್ರೊಸೆಸರ್ ಇಂದ ಇನ್ನ ಯಾವ ಮೊಬೈಲ್ ಕೂಡ ಲಾಂಚ್ ಆಗಿಲ್ಲ. ಲಾಂಚ್ ಆದ್ರೆ ಈ ಮೊಬೈಲ್ ಲಾಂಚ್ ಆಗ್ಬೋದು. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೊಂದು 30,000 ದಿಂದ 35,000 ರೇಂಜ್ ಆದ್ರೆ ಇರುತ್ತೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಒನ್ ಪ್ಲಸ್ ಕಂಪ್ನಿಯವರು ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೋಲ್ಕತ್ತಾದಲ್ಲಿ ರೀಸೆಂಟ್ ಆಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಆದ್ರೆ ಓಪನ್ ಆಯ್ತು. ಇದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರೋದೆ. ಅಂಡರ್ ವಾಟರ್ ಟ್ರೈನ್ ಅಂತಾನೆ ಹೇಳ್ಬೋದು. ನಮಗೆ ಮೆಟ್ರೋ ಏನಿರುತ್ತಲ್ಲ, ಈ ಒಂದು ಮೆಟ್ರೋ ಅಂಡರ್ ವಾಟರ್ ಅಲ್ಲ ಆದ್ರೆ ಹೋಗುತ್ತೆ, ನೀರೊಳಗಡೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಕ್ಯಾಪ್ಸೂಲ್ ತರ ಆದ್ರೆ ಬಿಲ್ಡ್ ಮಾಡಿರ್ತಾರೆ, ಅದ್ರೊಳಗಡೆ ಈ ಒಂದು ಮೆಟ್ರೋ ಆದ್ರೆ ಹೋಗುತ್ತೆ. ಹತ್ತತ್ರ 4,500 ಕೋಟಿ ಖರ್ಚು ಮಾಡ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಆದ್ರೆ ಮಾಡಿದ್ರು. ಇವಾಗ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರಲ್ಲೊಂದು ಸಣ್ಣ ಮೈನಸ್ ಏನು ಅಂದ್ರೆ, ನೀವು ಯಾವಾಗ ಈ ಒಂದು ಮೆಟ್ರೋ ಒಳಗೆ ಹೋಗುತ್ತಲ್ಲ, ನೀರ್ ಒಳಗಡೆ ಹೋಗುತ್ತಲ್ಲ, ಆವಾಗ ಸಿಗ್ನಲ್ಸ್ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಮೆಸೇಜ್ ಹೋಗೋದಿಲ್ಲ, ಒಂದು ಫೋನ್ ಕಾಲ್ ಕೂಡ ಹೋಗೋದಿಲ್ಲ. ಇವಾಗ ವೊಡಾಫೋನ್ ಐಡಿಯಾ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಇವರಿಬ್ರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ IBS ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಇನ್ ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಇವರು ಒಂದು ಸ್ವಲ್ಪ ವೈರ್ಲೆಸ್ ಡಿವೈಸಸ್ ನ ಈ ಒಂದು ಟ್ರೈನ್ ಅಲ್ಲಿ ಆದ್ರೆ ಇಡ್ತಾರೆ. ಇವಾಗ ನಮಗೆ ದೊಡ್ಡ ದೊಡ್ಡ ಸಿಗ್ನಲ್ಸ್ ಏನಿರುತ್ತಲ್ಲ, ಆ ಒಂದು ಸಿಗ್ನಲ್ಸ್ ನ ಇದು ಕ್ಯಾಚ್ ಮಾಡ್ಬಿಟ್ಟು ಮೊಬೈಲ್ಸ್ ಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸಿಸ್ಟಮ್ ಈ ರೀತಿಯಾಗಾದ್ರೆ ವರ್ಕ್ ಆಗುತ್ತೆ. ಜಿಯೋ ಕಂಪ್ನಿಯವರು ಇನ್ನೂ ರಿಯಾಕ್ಟ್ ಆಗಿಲ್ಲ. ವೊಡಾಫೋನ್ ಐಡಿಯಾ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ರಿಯಾಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಈ ತರ ಒಂದು ಮೆಟ್ರೋ ಆದ್ರೆ ಬಂದಿರೋದು. ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆಗಿ ನೀರೊಳಗಡೆ ಹೋಗ್ಬಿಟ್ಟು ಆಮೇಲೆ ಮೇಲಾದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಕ್ಸ್ಕಾಮ್ ಇದು ಬಂದ್ಬಿಟ್ಟು US ಬೇಸ್ಡ್ ಕಂಪ್ನಿ ಅಂತಾನೆ ಹೇಳ್ಬೋದು. ಇವ್ರು ಬಂದ್ಬಿಟ್ಟು ಒಂದು ಹೊಸ ಡಿವೈಸ್ ನ ಕಂಡುಹಿಡಿದಿದ್ದಾರೆ. ಡಿವೈಸ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಶುಗರ್ ಪೇಷಂಟ್ಸ್ ಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅಂತ ಡಿವೈಸ್ ಯಾವ್ದಪ್ಪ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿವೈಸ್ ನ ನಾವು ಇಲ್ಲಿ ಕೈ ಮೇಲೆ ಆದ್ರೆ ಹಾಕೋಬೇಕಾಗುತ್ತೆ. ಕಂಪ್ಲೀಟ್ ಆಗಿ ನಾವು ಸ್ಟಿಕ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರತಿ 15 ನಿಮಿಷಕ್ಕೊಂದ್ಸಲ ಇದು ಗ್ಲೂಕೋಸ್ ನ ಟೆಸ್ಟ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಮಾಡಿಬಿಟ್ಟು ನಿಮಗೊಂದು ರಿಪೋರ್ಟ್ ಆದ್ರೆ ಕೊಡುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಶುಗರ್ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ, ಇಲ್ಲಾಂದ್ರೆ ಮೀಡಿಯಂ ಅಲ್ಲಿ ಇದೆಯಾ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ, ಯಾವಾಗ ಲೋ ಆಗುತ್ತೆ ಯಾವಾಗ ಹೈ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಅಂದ್ರೆ ತುಂಬಾ ಜನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಅವರಿಗೆ ಈ ಒಂದು ಡಿವೈಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ US ಫುಡ್ ಅಂಡ್ ಡ್ರಗ್ ಅವರು ಕೂಡ ಅಫಿಷಿಯಲ್ ಆಗಿ ಅಪ್ರೂವಲ್ ಆದ್ರೆ ಕೊಟ್ಟಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ರೀಸೆಂಟ್ ಆಗಿ ಆಪಲ್ ಕಂಪ್ನಿಯವರು ಕೂಡ ಸೇಮ್ ಇದೇ ತರ ಒಂದು ಪೇಟೆಂಟ್ ನ ಫೈಲ್ ಮಾಡಿದ್ರು ಆಪಲ್ ವಾಚಸ್ಗೋಸ್ಕರ. ಆದ್ರೆ ಅದು ಅಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗಲಿಲ್ಲ. ಅದರ ಜೊತೆಗೆ FDA ಅವರು ಕೂಡ ಇದಕ್ಕೆ ಅಪ್ರೂವಲ್ ಆದ್ರೆ ಕೊರಲಿಲ್ಲ. ಇವಾಗ ನಮ್ಮ ಕಂಪ್ನಿಗೆ FDA ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಮಾಡಿದ್ನಲ್ಲ, CES ಇವೆಂಟ್ ಅಲ್ಲಿ ಏನೇನೆಲ್ಲ ಹೊಸ ಐಟಮ್ಸ್ ನ ಶೋಕೇಶಿಗೆ ತಂದಿದ್ದಾರೆ ಅಂತೇಳಿ, ಆ ಒಂದು ವಿಡಿಯೋದಲ್ಲಿ ಈ ಡಿವೈಸ್ ಬಗ್ಗೆನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ತರ ತುಂಬಾ ಹೊಸ ಇನ್ಫಾರ್ಮೇಶನ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಈ ತರ ವಿಡಿಯೋಸ್ ಆದ್ರೆ ಮಾಡ್ತೀನಿ, ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು. ಆ ತರ ವಿಡಿಯೋಸ್ ನ ಯಾವತ್ತೂ ಕೂಡ ಮಿಸ್ ಆಗೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹೊಸ ಟೆಕ್ನಾಲಜಿ ಬಗ್ಗೆ ನಿಮಗೊಂದು ಐಡಿಯಾ ಇರುತ್ತೆ. ಇವಾಗ ನೋಡ್ಕೊಂಡ್ರೆ ಈ ಒಂದು ಡಿವೈಸ್ ನ ಅಫಿಷಿಯಲ್ ಆಗಿ ಶೋಕೇಶ್ಗೆ ತಂದಿದ್ದಾರೆ. ನಿಜವಾಗ್ಲೂ ಈ ಡಿವೈಸ್ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ. ಇವಾಗ ಯುರೋಪಿಯನ್ ಗವರ್ಮೆಂಟ್ ಅವರು ವಾಟ್ಸ್ಆಪ್ ಮೇಲೂ ಕೂಡ ಬಿದ್ದಿದ್ದಾರೆ. ರೀಸೆಂಟ್ ಆಗಿ ಆಪಲ್ ಕಂಪ್ನಿ ಮೇಲೆ ಬಿದ್ದಿದ್ರು. ಟೈಪ್ ಸಿ ಚಾರ್ಜರ್ ತರಬೇಕು, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಐಫೋನ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ರೀತಿ ಆಕ್ಸೆಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ರೂಲ್ಸ್ ತಂದ್ರು. ಆಮೇಲೆ ಆಪಲ್ ಕಂಪ್ನಿಯವರು ಅದೆಲ್ಲದಕ್ಕೂ ಕೂಡ ಒಪ್ಕೊಂಡು ಒಂದು ಅಪ್ಡೇಟ್ ಕೂಡ ರಿಲೀಸ್ ಮಾಡಿದ್ರು. ಇವಾಗ ವಾಟ್ಸ್ಆಪ್ ಮೇಲೆ ಬಿದ್ದಿದ್ದಾರೆ. ವಾಟ್ಸ್ಆಪ್ ಅವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ನಾವು ವಾಟ್ಸ್ಆಪ್ ಅಲ್ಲಿ ಯಾರಿಗಾದ್ರೂ ಮೆಸೇಜ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾವು ಮೆಸೇಜ್ ಮಾಡಬಹುದು. ಇನ್ಮೇಲಿಂದ ಏನಾಗುತ್ತೆ ಅಂದ್ರೆ, ವಾಟ್ಸ್ಆಪ್ ಇಂದ ಟೆಲಿಗ್ರಾಮ್ ಅಲ್ಲಿ ಇರೋರಿಗೆ ಮೆಸೇಜ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರಿಗೆ ಮೆಸೇಜ್ ಮಾಡಬಹುದು, ಫೇಸ್ಬುಕ್ ಅಲ್ಲಿ ಇರೋರ್ಗೂ ಕೂಡ ಮೆಸೇಜ್ ಮಾಡಬಹುದು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋ ರೀತಿ ಒಂದು ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಗೆ ಒಂದು ನೋಟಿಸ್ ಆದ್ರೆ ಕಳಿಸಿದ್ದಾರೆ. ಇವಾಗ ವಾಟ್ಸ್ಆಪ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಈ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇವಾಗ ಬೀಟಾದಲ್ಲಿ ಸ್ಪಾಟ್ ಆಗಿದೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಅನಿಸ್ತಂಗೆ ಈ ಒಂದು ಫೀಚರ್ ನ ರೋಲ್ ಔಟ್ ಮಾಡಿದ್ರು ಕೂಡ ನಮಗೆ ಯುರೋಪಿಯನ್ ಕಂಟ್ರೀಸ್ ಏನಿರುತ್ತಲ್ಲ ಅಲ್ಲಷ್ಟೇ ಇವರು ರೋಲ್ ಔಟ್ ಮಾಡ್ತಾರೆ.
ಇದೆಲ್ಲರಿಗೂ ಕೂಡ ಅಷ್ಟು ಯೂಸ್ ಆಗೋದಿಲ್ಲ. ಸಪ್ರೇಟ್ ಆಗಿ ಹೋಗ್ಬಿಟ್ಟೆ ನಾವು ಆರಾಮಾಗಿ ಚಾಟ್ ಮಾಡ್ಬೋದು. ಇವ್ರು ನೋಡಿದ್ರೆ ವಾಟ್ಸ್ಆಪ್ ಇಂದಾನೆ ಎಲ್ಲರಿಗೂ ಕೂಡ ಚಾಟ್ ಮಾಡ್ಕೊಳ್ಳೋ ರೀತಿ ಒಂದು ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಶೌಮಿ 14 ಹಾಗೆ ಬಂದ್ಬಿಟ್ಟು ಶೌಮಿ 14 ಅಲ್ಟ್ರಾ ಎರಡು ಮೊಬೈಲ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಇವಾಗಲೂ ಕೂಡ ನಾನು ಶಾಕ್ ಅಲ್ಲಿ ಇದ್ದೀನಿ. ಶೌಮಿ 14 ಅಲ್ಟ್ರಾನ ಅದು ಹೆಂಗ್ ಲಾಂಚ್ ಮಾಡಿದ್ರು ಅಂತೇಳಿ. ನಾರ್ಮಲ್ ಆಗಿ ಶೌಮಿ ಕಂಪ್ನಿಯವರು ಲಾಂಚ್ ಮಾಡೋದಿಲ್ಲ, ನಮ್ಮ ಇಂಡಿಯಾದಲ್ಲಿ ಸೇಲ್ಸ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡೋದಿಲ್ಲ. ಈ ಸಲ ಏನೋ ಶೌಮಿ 14 ಅಲ್ಟ್ರಾ ಮೊಬೈಲ್ ಕೂಡ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ಕ್ಯಾಮ್ರಾಗೋಸ್ಕರ ಫೋಟೋಗ್ರಫಿ ಹಾಗೆ ಬಂದ್ಬಿಟ್ಟು ವಿಡಿಯೋಗ್ರಫಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ನೀವು ಈ ಒಂದು ಮೊಬೈಲ್ ಆದ್ರೆ ತಗೋಬಹುದು. DSLR ಯಾವ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೋ ಸೇಮ್ ಅದೇ ಲೆವೆಲ್ ಅಲ್ಲಿ ಈ ಒಂದು ಮೊಬೈಲ್ಸ್ ಕೂಡ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಪೆಸಿಫಿಕೇಶನ್ಸ್ ನೋಡೋಣಂತೆ. ಮೊದಲನೇದಾಗಿ ಶೌಮಿ 14 ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.36 ಇಂಚಸ್ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಇಂದ ಬರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾನು ಕೂಡ 50 ಮೆಗಾ ಪಿಕ್ಸೆಲ್. ಥರ್ಡ್ ಕ್ಯಾಮ್ರಾನು ಕೂಡ 50 ಮೆಗಾ ಪಿಕ್ಸೆಲ್ ಇರುತ್ತೆ. ವೈಡ್ ಆಂಗಲ್ ಸೆನ್ಸರ್ ಹಾಗೆ ಬಂದ್ಬಿಟ್ಟು ಟೆಲಿಫೋಟೋ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 32 ಮೆಗಾ ಪಿಕ್ಸೆಲ್ ಇರುತ್ತೆ. 4610 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಶೌಮಿ 14 ಅಲ್ಟ್ರಾ ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ರೀತಿ ಬಾಹುಬಲಿ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ನೋಡಬಹುದು ಎಷ್ಟು ಯೂನಿಕ್ ಆಗಿದೆ ಅಂತೇಳಿ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.73 ಇಂಚಸ್ 2K ರೆಸೊಲ್ಯೂಷನ್ ಡಿಸ್ಪ್ಲೇ ಇಂದ ಬರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೋನಿ LYT 900 ಈ ಒಂದು ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 1 ಇಂಚ್ ಸೆನ್ಸರ್ ಅಂತಾನೆ ಹೇಳ್ಬೋದು, ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾನು ಕೂಡ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್, 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನೊಂದು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ನಿಮಗೆ ಪೆರಿಸ್ಕೋಪ್ ಲೆನ್ಸ್, 5x ಆಪ್ಟಿಕಲ್ ಝೂಮ್ ಗೆ ಸಪೋರ್ಟ್ ಮಾಡುತ್ತೆ. 120x ನೀವು ಡಿಜಿಟಲ್ ಝೂಮ್ ಮಾಡಬಹುದು. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 5300 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 80 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಶೌಮಿ 14 ಸ್ಟಾರ್ಟಿಂಗ್ ಪ್ರೈಸ್ 70,000 ಇಟ್ಟಿದ್ದಾರೆ. 12GB 512GB. 14 ಅಲ್ಟ್ರಾ ಸ್ಟಾರ್ಟಿಂಗ್ ಪ್ರೈಸ್ 1 ಲಕ್ಷ ಇಟ್ಟಿದ್ದಾರೆ. 16GB 512GB ವೇರಿಯಂಟ್. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. ನಿಮಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಇರುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ನನಗೆ ಕೇಳಿದ್ರೆ ಓಕೆ ಅಂತಾನೆ ಹೇಳ್ತೀನಿ. ಈ ಶೌಮಿ 14 ಅಲ್ಟ್ರಾದಲ್ಲಿ ಇನ್ನ ಒಂದು ಸ್ಪೆಷಲ್ ಏನು ಅಂದ್ರೆ ನಿಮಗೆ ಮೇನ್ ಕ್ಯಾಮ್ರಾ ಏನಿರುತ್ತಲ್ಲ LYT 900 ಸೆನ್ಸರ್ ನ ಯೂಸ್ ಮಾಡಿದಾರಲ್ಲ, ನಿಮಗೆ ಅಪ್ಯಾಚರ್ ಅನ್ನೋದು ಚೇಂಜ್ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಶಟರ್ ನೋಡಬಹುದು ಯಾವ ರೀತಿ ಓಪನ್ ಅಂಡ್ ಕ್ಲೋಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಈ ತರ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿರೋದು. ನಾರ್ಮಲ್ ಆಗಿ ಓವೆ ಹಾಗೆ ಬಂದ್ಬಿಟ್ಟು ಹಾನರ್ ಕಂಪ್ನಿಯವರು ಬೇರೆ ದೇಶದಲ್ಲಿ ಲಾಂಚ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ. ಈ ಸಲ ನೋಡ್ಕೊಂಡ್ರೆ ಶೌಮಿ ಅವರು ಕೂಡ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ ನ ನೀವು ಪರ್ಚೇಸ್ ಮಾಡಿದ್ರೆ ಸಪರೇಟ್ ಆಗಿ ನಿಮಗೆ ಬೇಕು ಅಂದ್ರೆ ಕ್ಯಾಮ್ರಾ ಕಿಟ್ ಕೂಡ ತಗೋಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಿಟ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಾದ್ರೆ ಇರುತ್ತೆ. ಎಲ್ಲಾನು ಕೂಡ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೇಮ್ ಟು ಸೇಮ್ DSLR ತರ ಆದ್ರೆ ಕಾಣಿಸುತ್ತೆ. ಈ ತರ ಒಂದು ಕಿಟ್ ನು ಕೂಡ ಇವರು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ಕ್ಯಾಮ್ರಾಗೋಸ್ಕರ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ಸ್ ಆದ್ರೆ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಅವರು ಮಾರ್ಚ್ 11ನೇ ತಾರೀಕು ಸ್ಯಾಮ್ಸಂಗ್ A55 ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ A35 ಎರಡು ಮೊಬೈಲ್ಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಗೆ ಸಂಬಂಧಪಟ್ಟ ಯಾವುದೇ ರೀತಿ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿಲ್ಲ. 11ನೇ ತಾರೀಕು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಪ್ರೈಸ್ ಮಾತ್ರ ವಿಪರೀತ ಇರುತ್ತೆ. ಆ ಪ್ರೈಸಿಗೂ ಸ್ಪೆಸಿಫಿಕೇಶನ್ಸ್ಗೂ ಸಂಬಂಧನೇ ಇರೋದಿಲ್ಲ, ಅಷ್ಟು ಜಾಸ್ತಿ ಪ್ರೈಸಿಗೆ ಲಾಂಚ್ ಮಾಡ್ತಿರ್ತಾರೆ. ಸೊ ನೋಡೋಣಂತೆ 11ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.